ಒಗ್ಗಟ್ಟಿನ ನುಡಿಗಳನ್ನ ಆಡ್ಬೇಕೆಂದು ವಿನಂತಿಸ್ತೇನೆ. ಆದ್ರೆ ಮೊದಲನೇದಾಗಿ ನನ್ನ ಕಡೆಯಿಂದಲೇ ಮಾತಾಡಿಸ್ತಾರೆ. ವಿಜಯ ಕರ್ನಾಟಕ ಡಿಜಿಟಲ್ ಶಕ್ತಿ ಸಂವಾದ 2026 ನಮ್ಮ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ನಡೀತಾ ಇರೋದು ನಿಜವಾಗ್ಲೂ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದ್ರೆ ಮೊದಲನೇ ಬಾರಿಗೆ ಸುಮಾರು ಕಾರ್ಯಕ್ರಮಕ್ಕೆ ನನ್ನ ಕರೆದು ಕೂಡ ಸಮಯದ ಹೊಂದಾಣಿಕೆ ಆಗಿದ್ದಕ್ಕೆ ಮೊದಲನೇ ಬಾರಿಗೆ ಈ ಕಾಲೇಜ್ಗೆ ಬಂದಿದ್ದೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮೊದಲನೇದಾಗಿ ನಾವೆಲ್ಲರಿಗೂ ನಮ್ಮ ವಿಜಯ ಕರ್ನಾಟಕದ ಪ್ರಸಾದ್ ನಾಯಕ್ ಅವರ ಆದಿಯಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ನನಗೆ ಇನ್ನೊಬ್ಬ ನಮ್ಮ ಶ್ವೇತಾ ಶಿವರ್ಸ ಇದ್ದಾರೆ. 20 ವರ್ಷದಿಂದ ಭೇಟಿಯಾಗಿದ್ದೀನಿ. ನಾನು ಮೊದಲು ಅವರು ಒಂದು ಕಾರ್ಯಕ್ರಮದಲ್ಲಿ, ಅದಾದ್ಮೇಲೆ 3 ಜನಕ್ಕೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತಾ ಇದ್ದೀವಿ. ಅದೇ ರೀತಿ ಯುವಕರಿದ್ದಾರೆ, ಏನಾದ್ರೂ ಸಾಧಿಸಬೇಕು ಅಂತ ಹೇಳಿ ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ಗುರುತನ್ನ ಛಾಪನ್ನ ಮೂಡಿಸಲಿಕ್ಕೆ ನಮ್ಮ ಶ್ರೇಯಾ ಸರ್ವರ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಸಿಸ್ಟರ್ ಅಲ್ಬಿನಾ ಅವರೇ, ಪ್ರೊಫೆಸರ್ ಜಾರ್ಜ್ ಲೇಖಾ ಅವರೇ ಮತ್ತು ಸಂಪಾದಕರು ವಿಜಯ ಕರ್ನಾಟಕ ಡಿಜಿಟಲ್ ನ ಪ್ರಸಾದ್ ನಾಯಕ್ ಅವರೇ. ಬಹಳ ಹೆಮ್ಮೆಯ ವಿಚಾರ ನಮಗೆ. ಮಹಿಳೆ ಶಕ್ತಿ, ಮಹಿಳೆ ಸ್ಫೂರ್ತಿ, ಮಹಿಳೆ ಈ ಸಮಾಜವನ್ನ ಕಟ್ಟಿ ಬೆಳೆಸ್ತಾ ಹೇಗೆ ತಾನು ಸಬಲೀಕರಣಗೊಳ್ತಾ ಇದ್ದಾಳೆ ಎಲ್ಲ ಕ್ಷೇತ್ರದಲ್ಲಿ. ಈ ವಿಚಾರವಾಗಿ ನಮ್ಮ ವಿಜಯ ಕರ್ನಾಟಕ ಡಿಜಿಟಲ್ ಒಂದು ಸಂವಾದ ಕಾರ್ಯಕ್ರಮ ಇದೆ, ಬರಲೇಬೇಕು ಅಂತ ಕೇಳ್ಕೊಂಡಾಗ ಬಹಳಷ್ಟು ಅಭಿಮಾನದಿಂದ ಸ್ವಾಭಿಮಾನದಿಂದ ಈ ಕಾರ್ಯಕ್ರಮ ಬರಲಿಕ್ಕೆ ಒಪ್ಕೊಂಡು ಅತ್ಯಂತ ನನ್ನ ಹೃದಯಕ್ಕೆ ಹತ್ತಿರವಾದಂತಹ ವಿಚಾರವೂ ಕೂಡ. ಇವತ್ತಿನ ಆಧುನಿಕ ಕಾಲದಲ್ಲಿ ಮುಂಚೆ ಒಂದು ಕಾಲ ಇತ್ತು, ಮಹಿಳೆ ಅಂದ ತಕ್ಷಣ ಬರೇ ನಮ್ಮ ಅಡುಗೆ ಮನೆಗೆ ಸೀಮಿತ ಅಂತ ಇತ್ತು, ಮಕ್ಕಳನ್ನ ಹೇಳೋದಕ್ಕಷ್ಟೇ ಸೀಮಿತ ಅಂತ ಇತ್ತು. ಆದ್ರೆ ಆ ಕಾಲ ಈಗ ಮೆಟ್ಟಿ ನಿಂತು ಇವತ್ತು ನಾವು ಕೂಡ ಸಮಾಜವನ್ನ ಕಟ್ತೀವಿ, ಈ ಸಮಾಜದ ಸೃಷ್ಟಿಕರ್ತರು ನಾವು, ನಮಗೆ ಅವಕಾಶವನ್ನ ಕೊಡಿ ಅಂತ ಕೇಳುವಂತ ಕಾಲವನ್ನ ದಾಟಿ ನಮಗೆ ಅವಕಾಶ ಅರಿಸಿ ಬರುವಂತ ಕಾಲವನ್ನ ಇವತ್ತು ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಒಬ್ಬ ಹಳ್ಳಿಯಿಂದ ಬಂದಂತ ಮಹಿಳೆ. ನನ್ನ ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಲ್ಲಿ. ಅದು ಅಷ್ಟೊಂದು ಸುಲಭ ಆಗಿರ್ಲಿಲ್ಲ. ಇಲ್ಲಿ ಕುಳಿತಂತ, ಈ ಹಾಲ್ನಲ್ಲಿ ಕುಳಿತಂತ ಪ್ರತಿಯೊಂದು ಹೆಣ್ಣು ಮಕ್ಕಳ ದಾರಿ ಅಷ್ಟೊಂದು ಸುಲಭವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಸ್ವಲ್ಪ ಕಷ್ಟ ಆಗಬಹುದು, ನಮಗೆಲ್ಲರಿಗೂ ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅಸಾಧ್ಯ ಮಾತ್ರ ಇಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ನಿಮ್ಮ ಎದುರುಗಡೆ ನಾನೇ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನ ನಾನು, ಯಾಕಂದ್ರೆ ನೀವೆಲ್ಲ ನನ್ನ ಎದುರುಗಡೆ ಕೂತ್ಕೊಂಡವ್ರು 25 ವರ್ಷದವ್ರು ಇರ್ಬಹುದು, 26-27 ವರ್ಷದವ್ರು ಇರ್ಬಹುದು. ನನ್ನ ಮಗನಿಗೆ 30 ವರ್ಷ. ಸೊ ನೀವೆಲ್ಲ ನನ್ನ ಮಕ್ಕಳ ಸಮಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಪಟ್ಟಂತ ಕಷ್ಟ, ಅಪಮಾನಗಳು ಇವತ್ತು ಸನ್ಮಾನ ಮಾಡಿಸುವಂತ ಈ ಒಂದು ದಾರಿ ಕಂಡಂತ ಒಂದು ಪಯಣ ಇದೆಯಲ್ಲ, ಬಹಳಷ್ಟು ಒಮ್ಮೊಮ್ಮೆ ನಾನೇ ಕೂತ್ಕೊಂಡು ವಿಚಾರ ಮಾಡಿದಾಗ ನಾನ್ ಸಾಧಿಸಿದ್ದೀನಿ, ಅಷ್ಟರಲ್ಲೂ ನೀವ್ಯಾಕೆ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಇವತ್ತು IAS ತಗೊಳ್ಳಿ, IPS ತಗೊಳ್ಳಿ, ಅಷ್ಟೇ ಯಾಕೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ತೆಗೆದುಕೊಂಡಿರೋದು ಒಬ್ಬ ಮಹಿಳೆ. ಮೆಕ್ಯಾನಿಕಲ್, AI, CS, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಇವತ್ತು ಮಹಿಳೆ ಅಂದ್ರೆ ವಿದ್ಯಾರ್ಥಿನಿಯರು ಮೊದಲನೇ ರ್ಯಾಂಕ್ ತಗೊಳ್ತಾ ಇದ್ದಾರೆ. 10 ಜನರಿಗೆ ನಾನು ಪ್ರಶಸ್ತಿಯನ್ನ ಕೊಟ್ರೆ 9 ಜನ ಹುಡುಗಿಯರು. ಇದು ನಾವು ಮಾಡ್ತಾ ಇರುವಂತ ಸಾಧನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ನಾವು ಯಾವ ದೇಶದಲ್ಲಿ ಇದ್ದೀವಿ? ಭಾರತ ದೇಶದಲ್ಲಿ. ಇದೇ ನಮ್ಮ ದೇಶದಲ್ಲಿ ಮಹಿಳೆ
ಗಂಡ ಸತ್ರೆ ನಿನ್ಗೆ ಬದುಕೋಕೆ ಹಕ್ಕಿಲ್ಲ. ನಿನ್ ಗಂಡನ ಜೊತೆ ನೀನ್ ಸಾಯ್ಬೇಕು ಅಂತ ಸತಿ ಸಹಗಮನ ಪದ್ಧತಿಯನ್ನ ನೋಡಿದ್ದು ಕೂಡ ನಮ್ಮ ಪೂರ್ವಿಕ ಮಹಿಳೆಯರು. ಆದ್ರೆ ಇವತ್ತು ನಾವು ಹೇಗಿದ್ದೀವಿ ಅಂತಂತಂದ್ರೆ, ನಾವು ಬಯಸಿದ್ರೆ, ಇದನ್ ಮಾತೇನಾದ್ರೂ ಹೇಳಿದ್ರೆ ಮತ್ತೆ ಪತ್ರಕರ್ತರದ ಒಂದು ಸಮಾವೇಶ, ಅದಕ್ಕೆ ಬೇಡ. ಇವತ್ತು ನಾವು ಬಯಸಿದ್ರೆ ಯಾವುದೇ ಸರ್ಕಾರವನ್ನ ತರುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಮತದಾನದ ಮೂಲಕ ಅದು ಮಹಿಳೆಯರು. ಇವತ್ತಿನ ಮಹಿಳೆಯರಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ, ವಿಚಾರವನ್ನ ಮಾಡುವಂತ ಶಕ್ತಿ ಮತ್ತೆ ಜಾಸ್ತಿ ಇದೆ. ಇವತ್ತಿನ ಮಹಿಳೆಯರು ಬಹಳಷ್ಟು ಗುರಿಯನ್ನ ತಲುಪುವಂತ ತವಕದಲ್ಲಿ ಇದೆ. ಅದ್ರ ಜೊತೆಲಿ ಸರ್ಕಾರ ಕೂಡ ತಮಗೆ ಬಹಳಷ್ಟು ವಿಶೇಷವಾದಂತ ಯೋಜನೆಗಳನ್ನ, ಸಹಕಾರವನ್ನ ಕೊಡ್ತಾ ಇದೆ. ನಾನು ಒಂದು ಮಾತನ್ನ ಹೇಳ್ತೀನಿ, ಇವತ್ತು ನಾವು ಸಮಾನವಾದಂತ ಸಮಾಜವನ್ನ ನೋಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮಲ್ಲಿ ಹೆಣ್ಣು ಗಂಡು ಅನ್ನುವಂತ ಕಿಳಿದಮೆ ಇರಬಾರ್ದು, ಅಥವಾ ನಾನು ಹೆಣ್ಣು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಗಂಡಸರನ್ನ ಅಸಡ್ಡೆ ತೋರಿಸುವಂತ ಭಾವನೆ ಕೂಡ ನಮ್ಮಲ್ಲಿ ಬರಬಾರ್ದು. ಯಾರಿಗೆ ಎಷ್ಟೊಂದು ಮರ್ಯಾದೆಯನ್ನು ಕೊಡಬೇಕು ಅನ್ನೋದನ್ನ ಚಿಕ್ಕಂದಿನಿಂದಲೂ ನಮ್ಗೆಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ. ಸೊ ನನಗೆ ಈ ಶಕ್ತಿ ಅಂದ ತಕ್ಷಣ ಬಹಳಷ್ಟು ಖುಷಿ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಹಳ ಉತ್ತಮವಾದಂತ ಒಂದು ಯೋಜನೆ, ಮಹಿಳೆಯರಿಗೆ ಫ್ರೀ ಆಗಿ ಬಸ್ನಲ್ಲಿ ಓಡಾಡ್ಲಿಕ್ಕೆ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ. ಯಾಕೆ ಈ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ ಅಂತಂದ್ರೆ, ಎಲ್ಲರಿಗೂ ಕೂಡ ವಿದ್ಯಾವಂತರಾಗಿ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲೋ ಹಳ್ಳಿಗಾಡಿನಿಂದ ಯಾವುದೋ ಮನೆಗೆ ಹೋಗಿ ಕೂಲಿನಾಲಿ ಮಾಡುವಂತ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂತ ಮಹಿಳೆಯೂ ಕೂಡ ಆತ್ಮನಿರ್ಭರವಾದಂತ ಶಕ್ತಿಯನ್ನ ಕೊಡಬೇಕು. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ, ನಾನು ಈ ಹಾಲ್ಗೆ ಬರ್ಬೇಕಾದ್ರೆ ಇಬ್ರು ನನಗೆ ಭೇಟಿಯಾದ್ರು. ನನಗೆ ಮೇಡಮ್ ತುಂಬಾ ಧನ್ಯವಾದ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ನಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀವಿ. ಅವಾಗ ನಿಜವಾಗ್ಲೂ ಒಂದು ಸ್ವಾರ್ಥಕತೆಯ ಭಾವನೆ ನನಗೆ, ಯಾಕಂತಂದ್ರೆ ನಾನು ಮಕ್ಕಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿವರೆಗೆ ನಮ್ಮ ಸರ್ಕಾರ 1,26,00,000 ಮಹಿಳೆಯರಿಗೆ, ನಾನು ಹೇಳ್ತಾ ಇರೋದು ಸ್ವಲ್ಪ ಗಮನವಿಟ್ಟು ಕೇಳಿ, 1,26,00,000 ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ ಒಬ್ಬೊಬ್ಬರಿಗೆ 48,000 ರೂಪಾಯಿಗಳು ಇಂಡಿವಿಜುವಲ್, ಪ್ರತಿ ತಿಂಗಳು 2,000 ರೂಪಾಯಿಯ ಹಾಗೆ 24 ಕಂತುಗಳು, ಅಂದ್ರೆ ಒಬ್ಬೊಬ್ಬರಿಗೆ 48,000. ನಿಮ್ಗೆಷ್ಟು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂತಂದ್ರೆ ನಾವು ನೀವೆಲ್ಲರೂ ಬೆಂಗಳೂರಿನಲ್ಲಿ ಇದ್ದೀವಿ. ಆದ್ರೆ ಹಳ್ಳಿನಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡಿದ್ರೆ ಹಳ್ಳಿಗಳಲ್ಲಿ ಇವತ್ತು ಕೂಡ ಒಂದು ತಿಂಗಳಿಗೆ 1,500 ಪೇಮೆಂಟ್ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋದು. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಅವರ ಜೀವನವನ್ನೇ ಬದಲಾಯಿಸ್ತು ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಆದ್ರೆ ಅಟ್ಲೀಸ್ಟ್ ಅವರ ಮೊಬೈಲ್ ಕರೆನ್ಸಿಯನ್ನ ರೀಚಾರ್ಜ್ ಮಾಡ್ಕೊಳ್ಳೋಕ್ಕಾದ್ರೂ ಅನುಕೂಲ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಶಕ್ತಿ ಸಂವಾದದಲ್ಲಿ ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡು ನಮ್ಮ ಶ್ವೇತಾ ಮಾತನಾಡೋರಿದ್ದಾರೆ, ಗೀತಕ್ಕ ಮಾತನಾಡೋರಿದ್ದಾರೆ, ನಮ್ಮ ಶರವಣ ಅಣ್ಣನ ಮಗಳು ಮಾತನಾಡೋರಿದ್ದಾರೆ. ಅವರ ಮಾತಿನಿಂದ ಬರೀ ಕೇಳಿ ಹೋಗ್ಬೇಡಿ ಮಕ್ಕಳು. ನನಗೆ ನನ್ನ ಸ್ಕೂಲ್ ಟೈಮ್ನಲ್ಲಿ, ಅವತ್ತಿನ ಕಾಲದಲ್ಲಿ ಒಬ್ರು ಹೀಗೆ ಚೀಫ್ ಗೆಸ್ಟ್ ಬಂದಿದ್ರು ನಮ್ಮ ಶಾಲೆಗೆ. ಸ್ಕೂಲ್ ಟೈಮ್ನಲ್ಲಿ ಅವ್ರ MLA ಏನೋ ಇದ್ರು, ಬಂದು ಅವ್ರು ಭಾಷಣ ಮಾಡ್ತಾ ಇದ್ರೆ. MLA ಫುಲ್ ಫಾರ್ಮ್ ಗೊತ್ತಿರ್ಲಿಲ್ಲ, ನನಗೆ ಗೊತ್ತಿರ್ಲಿಲ್ಲ ಆ ಟೈಮ್ನಲ್ಲಿ. ಆದ್ರೆ ಆ ನನ್ನ ಮನಸ್ಸಿನ ಮೇಲೆ ಅವ್ರು ಭಾಷಣ ಮಾಡ್ತಾ ಇರೋದು ನೋಡಿದ್ರೆ, ಮಿಕ್ಕಿದವ್ರು ಅವ್ರಿಗೆಲ್ಲ ಮರ್ಯಾದೆಯನ್ನ ಕೊಡೋದು ನೋಡಿದ್ರೆ, ನಾನು ಆ ಸ್ಥಾನದಲ್ಲಿ ನಿಲ್ಬೇಕು ಅಂತ ಅವತ್ತು ನಾನು ಕನಸನ್ನ ಕಂಡಿದ್ದೆ. ಆ ಒಂದು ಸಣ್ಣ ಕಾರ್ಯಕ್ರಮ ನನ್ನ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರಿತು. ಅದಕ್ಕೆ ನಾನು ಹೇಳೋದು, ನಿಮ್ಮ ಈ ಒಂದು ಸುಂದರವಾದಂತಹ ದಿನವನ್ನ, ಈ ಕ್ಷಣವನ್ನ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಈ ಸಾಧಕಿಯರ ಯಾವ ಮಾತು ನಿಮ್ಮ ಜೀವನದಲ್ಲಿ ಫಿಟ್ಟಿಂಗ್ ಆಗುತ್ತೆ ಅನ್ನೋದನ್ನ ನೋಡಿ ಕಲೀರಿ, ಬೆಳೀರಿ. ನಮ್ಮ ಸಮಾಜವನ್ನ ಮುಂದೆ ತೆಗೆದುಕೊಂಡು ಹೋಗಿ. ನೀವು ಭವಿಷ್ಯ ಅಂತ ನಾನು ಹೇಳೋದಿಲ್ಲ, ವರ್ತಮಾನನೂ ನೀವೇ,
ಭವಿಷ್ಯನೂ ನೀವೇ. ಹೆಣ್ಣು ಇವತ್ತು ಬಹಳ ಮುಂದೆ ಹೋಗಿದ್ದಾಳೆ, ಮುಂದೆ ಕೂಡ ಬಹಳಷ್ಟು ಮುಂದೆ ಸಾಗುವಂತದಿದೆ. ಬಹಳ ದೂರ ಬಂದಿದ್ದೀವಿ, ಆದ್ರೆ ಇನ್ನು ಬಹಳ ದೂರ ಸಾಗಬೇಕಾಗಿದೆ. ಬಹಳಷ್ಟು ಮಾತನಾಡಬೇಕನ್ನುವಂತ ಬಯಕೆ ಇದ್ರೂ ಕೂಡ ಇನ್ನು ಈ ವೇದಿಕೆಯನ್ನ ನಮ್ಮ ವಿಜಯ ಕರ್ನಾಟಕ ಡಿಜಿಟಲ್ ನಮ್ಮ ಪ್ರಸಾದ್ ನಾಯಕ್ ಅವರು ಮಾಡಿದ್ದಾರೆ. ಅದಕ್ಕೆ ಅವಕಾಶವನ್ನ ಕೈ ಜೋಡಿಸಿದ್ದು ನಮ್ಮ ಮೌಂಟ್ ಫಾರ್ಮಲ್ ಕಾಲೇಜಿನವರು. ತಮಗೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಶುಭಾಶಯವನ್ನ, ತಮ್ಮ ಭವಿಷ್ಯ ಉತ್ತಮವಾಗಿರಲಿ ಅಂತ ನಾನು